ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಸಮಾಜ ವಿಜ್ಞಾನ ಪಠ್ಯಪುಸ್ತಕದ 8ನೇ ತರಗತಿಯ 2ನೇ ಭಾಗ, ಅಧ್ಯಾಯ 18, ದಕ್ಷಿಣ ಭಾರತದ ರಾಜವಂಶಗಳು. ಅದರಲ್ಲಿ ಶಾತವಾಹನರು, ಕದಂಬರು, ಗಂಗರು. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ವಿಂಧ್ಯ ಪರ್ವತದ ದಕ್ಷಿಣ ಭಾಗದ ಕನ್ಯಾಕುಮಾರಿವರೆಗಿನ ಪ್ರದೇಶವನ್ನು ದಕ್ಷಿಣ ಭಾರತ ಎಂದು ಕರೆಯಲಾಗುತ್ತದೆ. ಇಲ್ಲಿ ಶಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಪಲ್ಲವರು ಈ ಪ್ರದೇಶವನ್ನು ಆಳಿದವರಲ್ಲಿ ಪ್ರಮುಖರು. ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಯಾರು? ಶಾತವಾಹನರು, ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಪಲ್ಲವರು. ಹೀಗೆ ಇವು 6 ಮನೆತನಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಆದರೆ ಈ ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ ಅಂತ ಯಾವುದು ಪ್ರತ್ಯೇಕಿಸುತ್ತದೆ ಅಂತ ಕ್ವಶನ್ ಆಗ್ಬೋದು. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕ ಮಾಡುತ್ತವೆ. ಈಗ ಶಾತವಾಹನರು. ಈ ಶಾತವಾಹನರು ಸಾಮಾನ್ಯ ಶಕ ಪೂರ್ವ 230ರಿಂದ ಸಾಮಾನ್ಯ ಶಕ 220ರವರೆಗೆ ಇವರ ಆಳ್ವಿಕೆಯಾಗಿತ್ತು. ಯಾರ್ದು? ಶಾತವಾಹನರದು. ಶಾತವಾಹನರ ವಂಶವು ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶವಾಗಿದೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ಆಳ್ವಿಕೆ ನಡೆಯುತ್ತಿತ್ತು. ಸಾಮಂತರಾಗಿ ಸಾಮಾನ್ಯ ಶಕ ಪೂರ್ವ 220ರ ವೇಳೆಗೆ ಸಿಮುಕನು ಏನಾದ ಸ್ವತಂತ್ರವಾಗಿ ಯಾವುದು? ಶ್ರೀಕಾಕುಳಮನ್ನು ಏನಾಗಿತ್ತು? ಈ ಸಿಮುಕನು ಶ್ರೀಕಾಕುಳಂ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಈ ಕ್ವಶನ್ ಇದು ಬೀಳ್ಬೋದು ನೋಡಿ. ಶ್ರೀಮುಖನು ಸ್ವತಂತ್ರವಾಗಿ ಯಾವುದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಅಂತ ಕೇಳಿದರೆ ಇದು ಶ್ರೀಕಾಕುಳಂ ಅಂತ ನೆನಪಿಟ್ಕೋಬೇಕು. ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿದೆ. ಕದಂಬರು ಆಳಿದ ಪ್ರದೇಶವು ಸುಮಾರು 3 ಶತಮಾನಗಳ ಕಾಲ ರಾಜಕೀಯ ಏಕತೆಗೆ ಒಳಗಾಗಿತ್ತು. ಆಡಳಿತದಲ್ಲಿ ಮಾಂಡಲಿಕರು, ರಾಜಪುರೋಹಿತರು, ಮಂತ್ರಿಗಳು, ಸೇನಾಧಿಪತಿಗಳು ಪ್ರಮುಖ ಪಾತ್ರ ವಹಿಸಿದ್ದರು. ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯವನ್ನು ನೋಡಿಕೊಳ್ಳುವಂತೆ ನೇಮಿಸುತ್ತಿದ್ದರು. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಬಡಗಿ, ಅಕ್ಕಸಾಲಿಗ, ಕಮ್ಮಾರ, ನೇಕಾರ, ಗಾಣಿಗ, ಕುಂಬಾರ ಮುಂತಾದ ಕಸುಬುಗಳು ಮುಖ್ಯ ವ್ಯವಸಾಯ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹಿಸಿದ್ದವು. ಪಿತೃ ಪ್ರಧಾನ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರಾಧಾನ್ಯವಿತ್ತು. ಕದಂಬರ ಸಾಮ್ರಾಜ್ಯದ ನಕ್ಷೆ ಯಾವ ಥರ ಇದೆ ನೋಡಿ. ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್, ಕದಂಬರ ವೈದಿಕ ಧರ್ಮಾನುಯಾಯಿಗಳಾದರೂ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹಿಸಿದರು. ಹಾನಗಲ್, ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಉತ್ತೇಜನ ನೀಡಿದರು. ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಮತ್ತು ಪ್ರಮುಖ ಕೇಂದ್ರವಾದ ಬನವಾಸಿಯನ್ನು ಒಳಗೊಂಡಿತ್ತು. ದೇವಾಲಯಗಳು ಹಬ್ಬ ಉತ್ಸವ ಕೇಂದ್ರಗಳಾಗಿದ್ದವು. ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆಗೆ ಪ್ರೋತ್ಸಾಹ ನೀಡಿದ್ದವು. ಮೊದಲು ಪ್ರಾಕೃತ ನಂತರ ಸಂಸ್ಕೃತ ರಾಜಭಾಷೆಯಾಯಿತು. ಮೊದಲು ಪ್ರಾಕೃತ ಇತ್ತು, ನಂತರ ಸಂಸ್ಕೃತ ಆಗಿತ್ತು. ಕನ್ನಡ ಜನರ ಭಾಷೆಯಾಗಿತ್ತು. ಅತ್ಯಂತ ಪ್ರಾಚೀನವಾದ ಶಾಸನ ಯಾವುದು? ಹಲ್ಮಡಿ ಶಾಸನ 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡುತ್ತದೆ. 5ನೇ ಶತಮಾನದಲ್ಲಿ ರೂಢಿಯಲ್ಲಿರುವಂಥ ಭಾಷೆಯನ್ನು ಏನು ತೋರಿಸಿಕೊಡ್ತದೆ ಅಂದರೆ ಹಲ್ಮಡಿ ಶಾಸನ ತೋರಿಸಿಕೊಡ್ತದೆ. ಇದೇ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ. ಕನ್ನಡದಲ್ಲಿ ದೊರೆತ ಶಾಸನ ಯಾವುದು ಅಂದರೆ ಹಲ್ಮಡಿ ಶಾಸನ. ಇಲ್ಲಿ ಏನು ಅಂದರೆ ಈ ಪ್ರಶ್ನೆ ನೋಡಿ, ಮಳವಳ್ಳಿ ಶಾಸನವು ಪ್ರಾಕೃತ ಭಾಷೆಯಲ್ಲಿ ಪರಿಚಯಿಸುತ್ತದೆ. ಮಳವಳ್ಳಿ ಶಾಸನವು ಏನು ಅಂದರೆ ಪ್ರಾಕೃತ ಭಾಷೆಯ ಪರಿಚಯ ನೀಡುತ್ತದೆ. ಇನ್ನೊಂದು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ
ಶಾಸನವಾಗಿದೆ. ತಾಳಗುಂದ ಶಾಸನವು ಏನು ಅಂದರೆ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಈ ಪ್ರಶ್ನೆ ಏನಾಗಿತ್ತು ಅಂದರೆ ಈ ಪ್ರಶ್ನೆ 2025 7ನೇ ತಾರೀಕಿನಂದು ನಡೆದಿರುವಂತಹ ಟಿಇಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ. ತಾಳಗುಂದ ಶಾಸನವು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರು. ಯಾವ ಭಾಷೆ ಅಂದರೆ ಸಂಸ್ಕೃತ ಭಾಷೆಯಲ್ಲಿ. ನೇರವಾಗಿ ಕೇಳಿರುವಂಥ ಪ್ರಶ್ನೆ ನೋಡಿ. ಇದು ಎಲ್ಲಿ ಏನು ಗೊಂದಲವನ್ನು ಮಾಡಿರುವಂಥ ಪ್ರಶ್ನೆ ಅಲ್ಲ, ಇಲ್ಲಿ ನೇರವಾಗಿ ಕೇಳಿರುವಂಥ ಪ್ರಶ್ನೆ. ಇಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ ಯಾವುದು ಒಂದು ಇದನ್ನು ಅನಿಸೋದೇ ಇಲ್ಲ ನೋಡಿ. ಇಲ್ಲಿ ಪ್ರತಿ ಸಲ ಪ್ರಶ್ನೆ ಕೇಳಬೇಕಾದ್ರೆ ಕ್ಲಿಸ್ಟ್ ಮಾಡಿ ಕೇಳ್ತಾಯಿದ್ರು. ಈ ಸತ ಡೈರೆಕ್ಟಾಗಿ ಕ್ವಶನ್ಗಳನ್ನು ಕೇಳಿದ್ದಾರೆ ನೋಡಿ. ಈ ಬಾಕ್ಸಲ್ಲಿ ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಬಿಟ್ಟು ಹಾಗೆ ಹೋಗೋ ಹಾಗಿಲ್ಲ. ಈ ಬಾಕ್ಸಲ್ಲಿ ಇರುವಂಥ ಕ್ವಶನನ್ನೇ ಆಲ್ರೆಡಿ ಇವಾಗ ಕೇಳಿದ್ದಾರೆ ನೋಡಿ. ಓಕೆನಾ. ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆಗೆ ತಳಹದಿಯನ್ನು ಯಾರು ಒದಗಿಸಿದರು ಅಂದರೆ ವಾಸ್ತುಶಿಲ್ಪ ಕಲೆಗೆ ತಳಹದಿಯನ್ನು ಯಾರು? ಕದಂಬರು ಹಾಕಿದರು. ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ನಿರ್ಮಿಸಿದರು. ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದ ಮಠ, ಘಟಿಕಾ, ಸ್ಥಾನ, ಬ್ರಹ್ಮಪುರಿಗಳು ಮತ್ತು ಅಗ್ರಹಾರಗಳು ಸ್ಥಾಪನೆಗೊಂಡವು. ಆ ಕಾಲದ ಪ್ರಮುಖ ಅಗ್ರಹಾರಗಳೆಂದರೆ ತಾಳಗುಂದ ಮತ್ತು ಬಳ್ಳಿಗಾವೆ ಅಗ್ರಹಾರಗಳು. ತಾಳಗುಂದ ಪ್ರಶ್ನೆ ಆಗಬಹುದು. ಆ ಕಾಲದ ಪ್ರಮುಖ ಅಗ್ರಹಾರಗಳೆಂದರೆ ಯಾವುದು? ತಾಳಗುಂದ, ಬಳ್ಳಿಗಾವಿ ಅಗ್ರಹಾರಗಳು ಆಗಿದ್ದವು. ಗುರುಕುಲಗಳಾಗಿದ್ದು ವಸತಿ ಕೇಂದ್ರಗಳಾದವು. ಮುಂದೆ ಗುರುಕುಲಗಳಾಗಿದ್ದು ವಸತಿ ಶಾಲೆಗಳಂತೆ ನಡೆದವು. ಇನ್ನು ಗಂಗರು ನೋಡಿ. ಗಂಗರ ಕಾಲ ಯಾವುದು ಅಂದರೆ ಸಾಮಾನ್ಯ ಶಕ 350 ಸಾಮಾನ್ಯ ಶಕ 1004. ತುಂಬ ವರ್ಷ ಇವರು ಕೂಡ ಆಡಳಿತವನ್ನು ನಡೆಸಿ ಬಂದಿದ್ದಾರೆ. ಗಂಗರ ರಾಜವಂಶದ ಉನ್ನತಿ ಮತ್ತು ಅವನತಿ ಕರ್ನಾಟಕದ ಇತಿಹಾಸದ ಆದಿಭಾಗದ ಒಂದು ಮುಖ್ಯ ಅಧ್ಯಾಯವಾಗಿದೆ. ಗಂಗಾ ವಂಶದ ಸಂಸ್ಥಾಪಕ ಯಾರು ಅಂದರೆ ತಮ್ಮನ್ನು ಏನು ಅಂತ ಕರ್ಕೊಂಡ್ರು ಅಂದರೆ ಇಕ್ಷ್ವಾಕು ಅಂತ ಕರ್ಕೊಂಡ್ರು. ಗಂಗಾ ವಂಶದ ಸಂಸ್ಥಾಪಕರು ತಮ್ಮನ್ನು ಏನಂತ ಕರ್ಕೊಂಡ್ರು ಅಂತಂದರೆ ಇಕ್ಷ್ವಾಕು ವಂಶದವರೆಂದು ಹೇಳಿಕೊಂಡರು. ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರ ಈಗಿನ ಮೊನ್ನೆ ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ರಾಜ್ಯವಾಳಿದರು. ಯಾರು? ಗಂಗರು ಕುವಲಾಲ, ತಲಕಾಡು ಮತ್ತು ಮಾನ್ಯಪುರ ಇವುಗಳನ್ನು ಆಳಿದರು. ದಡಿಗನಿಂದ ಪ್ರಾರಂಭವಾದ ಗಂಗಾ ರಾಜ್ಯವು ಸುಮಾರು 27 ಮಂದಿ ರಾಜರುಗಳಿಂದ ಆಳಲ್ಪಟ್ಟಿತು. ಇದರಲ್ಲಿ ದುರ್ವಿನೀತನು ಗಂಗಾ ಅರಸರಲ್ಲಿ ಪ್ರಸಿದ್ಧನಾದನು. ಯಾರು? ದುರ್ವಿನೀತನು ಗಂಗಾ ಅರಸರಲ್ಲಿ ಪ್ರಸಿದ್ಧನಾದವನು. ಅಪ್ರತಿಮ ವೀರ ಹಾಗೂ ವಿದ್ವಾಂಸ. ದೀರ್ಘ ಕಾಲ ಆಳಿದ ಇವನು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳಲು ಪುನ್ನಾಟವನ್ನು ಗೆದ್ದುಕೊಂಡನು. ಇವನು ಅನೇಕ ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದನೆಂದು ನಲ್ಲಾಳ ತಾಮ್ರಪಟಗಳಿಂದ ತಿಳಿದುಬರುತ್ತದೆ. ಇವನು ಸಾಹಿತ್ಯ ಪ್ರೇಮಿಯಾಗಿದ್ದನಲ್ಲದೆ ಸ್ವತಃ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚಿಸಿದ್ದಾನೆ. ಗುಣಾಢ್ಯನ ವಡ್ಡಕಥಾ ಗ್ರಂಥವನ್ನು ಪ್ರಾಕೃತ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಗುಣಾಢ್ಯನ ವಡ್ಡಕಥಾ ಗ್ರಂಥವನ್ನು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಯಾರು ಅಂದರೆ ದುರ್ವಿನೀತನು. ಗಂಗರ ಕೊಡುಗೆಗಳು. ರಾಜನಿಗೆ ಸಹಾಯಕವಾಗಿ ಮಂತ್ರಿಮಂಡಲವಿತ್ತು. ಮಂತ್ರಿಗಳು ವಿವಿಧ ಆಡಳಿತ ಶಾಖೆಗಳ ಮೇಲ್ವಿಚಾರಣೆ ನಡೆಸುತ್ತಿದ್ದರು. ಗ್ರಾಮಾಡಳಿತವು ಸುವ್ಯವಸ್ಥಿತವಾಗಿತ್ತು. ಗ್ರಾಮ ಸಭೆಯು ಭೂಕಂದಾಯ, ತೆರಿಗೆ, ನ್ಯಾಯ, ನೈರ್ಮಲ್ಯ, ರಕ್ಷಣೆಗಳನ್ನು ಗಮನಿಸುತ್ತಿತ್ತು. ವ್ಯವಸಾಯವು ಮುಖ್ಯ ಕಸುಬಾಗಿತ್ತು. ವ್ಯವಸಾಯ ಏನಾಗಿತ್ತು ಅಂದರೆ ಇವರ ಮುಖ್ಯ ಕಸುಬಾಗಿತ್ತು. ಗಂಗರ ಮುಖ್ಯ ಕಸುಬು ಯಾವುದು ಅಂದರೆ ವ್ಯವಸಾಯ. ನೇಯ್ಗೆ, ಕಮ್ಮಾರಿಕೆ ಮುಂತಾದ ಕಸುಬುಗಳಿದ್ದವು. ಯಾವ್ಯಾವಿದ್ದು ಅಂದರೆ ನೇಯ್ಗೆ ಕೂಡ ಇತ್ತು ಮತ್ತು ಕುಮಾರಿಕೆ ಇನ್ನೂ ಮುಂತಾದಾಗಿದ್ದವು. ಇತರ ರಾಷ್ಟ್ರಗಳನ್ನೇ ವ್ಯವಹಾರ ಸಂಬಂಧವನ್ನು ಇಟ್ಟಿದ್ದರು. ಗಂಗರ ಕಾಲದ ಸಮಾಜ ಹಲವು ಪಂಗಡ ಜಾತಿಗಳಾಗಿ ವಿಭಜಿಸಲಾಗಿದ್ದರೂ ಪರಸ್ಪರಾವಲಂಬಿಗಳಾಗಿದ್ದರು. ಪಿತೃಪ್ರಧಾನ ವಿಭಕ್ತ ಕುಟುಂಬ ಪದ್ಧತಿ ಸಾಮಾನ್ಯವಾಗಿತ್ತು. ಸಮಾಜದಲ್ಲಿ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ, ತಾಳ್ಮೆ, ಸಾಮಾಜಿಕ ಮೌಲ್ಯಗಳು ಪ್ರಭಾವಿತವಾಗಿದ್ದವು. ಗಂಗರು ಜೈನ ಮತಾವಲಂಬಿಗಳಾಗಿದ್ದರಿಂದ ಜೈನ ಧರ್ಮವು ಹೆಚ್ಚಿನ ಪ್ರಾಶಸ್ತ್ಯ ಪಡೆದುಕೊಂಡಿತು. ಪೂಜ್ಯಪಾದ ವಜ್ರನಂದಿ, ಅಜಿತಸೇನ ಮುಂತಾದವರುಗಳಿಂದ ಈ ಧರ್ಮವು ಜನಪ್ರಿಯವಾಗಿತ್ತು. ಇವರಿಂದ ಈ ಧರ್ಮವು ಜನಪ್ರಿಯವಾಯಿತು. ಅಲ್ಲದೆ ಶ್ರವಣಬೆಳಗೊಳದಲ್ಲಿ 58 ಅಡಿ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೊಳಿಸಿ ಅದನ್ನು ಅತ್ಯಂತ ಪ್ರಸಿದ್ಧ ಕೇಂದ್ರವನ್ನಾಗಿ ಮಾರ್ಪಡಿಸಿದರು. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಗೊಮ್ಮಟೇಶ್ವರನಿಗೆ ಇಂದಿಗೂ
ನಡೆಯುತ್ತಿರುವುದನ್ನು ನೀವು ಗಮನಿಸಿರೋದಲ್ಲವೇ? ಈ ಬಾಹುಬಲಿ ಬಗ್ಗೆ ಯಾವಾಗಂದರೆ ಒಂದು ಎಲ್ಲೆಲ್ಲಾದರೂ ಇದ್ರ ಬಗ್ಗೆ ಕಥೆಯನ್ನು ಕೇಳಿರುವಂಥದ್ದಿದೆ. ಈ ಗಂಗರಾಜರು ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರೋತ್ಸಾಹ ನೀಡಿದರು. ಇವರ ಸುಂದರ ದೇವಾಲಯಗಳನ್ನು ಬಸದಿಗಳನ್ನು ಕಟ್ಟಿಸಿದರು. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ಮತ್ತು ಮುರುಳೇಶ್ವರ, ಕೋಲಾರಮ್ಮ. ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ಮತ್ತು ಮರುಳೇಶ್ವರ, ಕೋಲಾರದ ಕೋಲಾರಮ್ಮ, ಬೆಂಗಳೂರಿನ ನಾಗೇಶ್ವರ, ಶ್ರವಣಬೆಳಗೊಳದ ಗುಮ್ಮಟೇಶ್ವರ ಮುಂತಾದ ಗಂಗರ ವೈಶಿಷ್ಟ್ಯ ಕೊಡುಗೆಯೆಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭ. ಎತ್ತರದ ವಿಶಿಷ್ಟ ಕೊಡುಗೆಯೆಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು. ಇವರು ಯಾವಾಗಿದ್ರೂ ಎತ್ತರವಾಗಿರ್ತವೆ ಮತ್ತು ಬ್ರಹ್ಮಚಾರಿಯಾಗಿ ಇರ್ತವೆ. ಈ ಸಾಹಿತ್ಯಾಭಿಮಾನಿಗಳಾದ ಗಂಗರಾಜರು ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿದ್ದರಿಂದ ಗ್ರಂಥ ರಚನೆಗಳಾದವು. ಇಮ್ಮಡಿ ಮಾಧವನು ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು. ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದನಲ್ಲದೆ ಗುಣಾಢ್ಯನ ಒಡ್ಡಕಥಾವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದನು. ಸ್ತ್ರೀ ಪುರುಷನು ಗಜಶಾಸ್ತ್ರವನ್ನು ಎರಡನೆಯ ಶಿವಮಾರನ ಗಜಾಷ್ಟಕ ಕನ್ನಡ ಕೃತಿಯನ್ನು ರಚಿಸಿದನು. ಕವಿ ಹೇಮಸೇನನು ರಾಘವ ಪಾಂಡವೀಯವನ್ನು ವಾದಿಬಸಿಹನು ಗದ್ಯ ಚಿಂತಾಮಣಿ ಮತ್ತು ಪಾತ್ರ ಚೂಡಾಮಣಿಯನ್ನು ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹವನ್ನು, ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ರಚಿಸಿ ಪ್ರಸಿದ್ಧರಾದರು. ಗ್ರಂಥ ರಚನೆಗಳಾದವು. ಇಮ್ಮಡಿ ಮಾಧವನು ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು. ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದನಲ್ಲದೆ ಗುಣಾಢ್ಯನ ಒಡ್ಡಕಥಾವನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದನು. ಸ್ತ್ರೀ ಪುರುಷನು ಗಜಶಾಸ್ತ್ರವನ್ನು, ಎರಡನೆಯ ಶಿವಮಾರನು ಗಜಾಷ್ಟಕ ಕನ್ನಡ ಕೃತಿಯನ್ನು ರಚಿಸಿದನು. ಕವಿ ಹೇಮಸೇನನು ರಾಘವ ಪಾಂಡವೀಯವನ್ನು, ಬಾದಿಬಸಿಹನು ಗದ್ಯ ಚಿಂತಾಮಣಿ ಮತ್ತು ಪಾತ್ರ ಚೂಡಾಮಣಿಯನ್ನು, ನೇಮಿಚಂದ್ರನು ದ್ರವ್ಯಸಾರ ಸಂಗ್ರಹವನ್ನು, ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ರಚಿಸಿ ಪ್ರಸಿದ್ಧರಾದರು. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು ಅಂತೆ. ಪ್ರಶ್ನೆ ಏನಿದೆ ಅಂದರೆ ಶಿಮುಕನು ಡ್ಯಾಶನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಶಿಮುಕನು ಯಾವುದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು? ಈ ಹಿಂದೆ ನಾನು ಹೇಳಿದ್ದೀನಿ. ಅಲ್ಲಿ ಏನು ಅಂತ, ಶ್ರೀಕಾಕುಲಂ. ಶಿಮುಕನು ಶ್ರೀಕಾಕುಲಂ. ಹಾಲನ್ನು ಬರೆದ ಗ್ರಂಥ ಗಾಥಾ ಸಪ್ತಸತಿ. ಕನ್ನಡದಲ್ಲಿ ದೊರೆತ ಶಾಸನ, ಮೊದಲ ಶಾಸನ ಹಲ್ಲುಮಡಿ ಶಾಸನ. ಕದಂಬರ ರಾಜಧಾನಿ ಬನವಾಸಿಯೇ ಈಗಿನ ಉತ್ತರ ಕನ್ನಡ ಜಿಲ್ಲೆ. ಗಂಗರ ಪ್ರಮುಖ ದೊರೆ ದುರ್ವಿನೀತ. ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡ ಪುರಾಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.